ಇವಾಗ ನೋಡ್ರಿ ಗಾಂಜಾ ಅಭಿಮುಖ ಕೊಕೈನು ಎಲ್ಲ ಇಲ್ಲೇ ಓಡಾಡ್ತಾ ಇದೆ, ಯಾರು ಹಿಡಿತಾ ಇಲ್ಲ. ಇಲ್ಲೇ ಬಂದು ಸರ್ ಎಲ್ಲಿ ಸಿಗೋದಂತ ಕೇಳ್ತಾವ್ರೆ, ನಾವೇ ಪೊಲೀಸ್ಗೆ ಹಿಡ್ಕೊಂಡಿದ್ದೀವಿ ಇಲ್ಲಿ. ರೈತನಿಗೆ ಬೇಕಾಗಿರೋ ಸವಲತ್ತು ಯಾವಾಗ ಇವರು ಸಬ್ಸಿಡಿಯಾಗಿ ಕೊಟ್ಟು ಬಿಟ್ರೆ, ಸಬ್ಸಿಡಿ ಫ್ರೀಯಾಗಿ ಕೊಟ್ಟರೆ ದೇಶ ಉದ್ಧಾರ ಆಗುತ್ತೆ. ಸರ್ ಹಾಲಿನ ರೇಟು 5 ರೂಪಾಯಿ ಜಾಸ್ತಿ ಮಾರೋ 190 ರೇಟು ಹಾಲಿನ ರೇಟು ಒಂದೇ ಆಗಿಬಿಟ್ಟಿದೆ. ಆದರೆ 5 ರೂಪಾಯಿಗೆ ನಾವು ಯೋಚನೆ ಮಾಡ್ತಿದ್ರೆ ಫ್ರೀ ಬಸ್ಸಲ್ಲಿ ಈಗ ಸಾರಿಗೆ ಸಂಸ್ಥೆಗೆ ತುಂಬ ಲಾಸ್ ಆಗ್ತಾ ಇದೆ. ಇನ್ನು ಬೆಂಗಳೂರಲ್ಲಿ ನಾವು ವಾಸ ಮಾಡಬೇಕಂದ್ರೆ ನಿಂತ್ಕೊಂಡ್ರೂ ಟ್ಯಾಕ್ಸೆ, ಮನೆ ಕಟ್ಟಿದ್ರೂ ಟ್ಯಾಕ್ಸೆ, ನೀರು ಗಾಳಿ ಎಲ್ಲದಕ್ಕೂ ಟ್ಯಾಕ್ಸ್ ಇದೆ. ಹಾಲಿನ ರೇಟು 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂದರೆ ಸರಿಯೇ, ಆದರೆ ರೈತನಿಗೂ ಬೇಕಲ್ಲ. ಇವಾಗ 5 ರೂಪಾಯಿ ಮಾಡಿರೋದು ಇವರೇ ತೊಗೊಳ್ತಿದ್ದಾರೆ ಅಂದರೆ ನಾವು ಮಾತಾಡ್ಬೋದು. ಅದರಲ್ಲಿ ರೈತನಿಗೂ ಆತ ಇವಾಗ ವ್ಯವಸಾಯಕ್ಕಿಂತ ಹಾಲಿನ ಉತ್ಪಾದನೆ ಜಾಸ್ತಿ ಇದೆ. ಹಾಲಿನ ಉತ್ಪಾದನೆ ಇನ್ನೊಂದು ಹೇಳಬೇಕು ಅಂತಂದರೆ, ಹಾಲಿನ ಉತ್ಪಾದನೆಯಿಂದ ಇವತ್ತು ದೇಶ ಒಂದು ಶ್ರೀಮಂತಿಕೆ ದೇಶ ಅಂತಲೂ ಹೇಳ್ಬೋದು, ಹೇಳ್ಬೇಕು. ಆದರೆ 5 ರೂಪಾಯಿಗೆ ನಾವು ಯೋಚನೆ ಮಾಡ್ತಿದ್ರೆ ಫ್ರೀ ಬಸ್ಸಲ್ಲಿ ಈಗ ಸಾರಿಗೆ ಸಂಸ್ಥೆಗೆ ತುಂಬ ಲಾಸ್ ಆಗ್ತಾಯಿದೆ. ಏನು ಇವಾಗ ಸಾರಿಗೆ ಸಂಸ್ಥೆ ಲಾಸ್ ಆಗ್ತಿದೆ ಅಂತಂದರೆ ಏನಕ್ಕೆ ಫ್ರೀ ಆಗ್ತಾಯಿದೆ ಅಂತ ಹೇಳಿ, ಅದರಲ್ಲಿ ಇವ್ರು ಮಾಡಬೇಕಾಗಿದ್ದು ಇಷ್ಟೇ ಇತ್ತು, ಸೀನಿಯರ್ ಸಿಟಿಜನ್ಗೆ ಫ್ರೀ ಮಾಡಿಬಿಟ್ಟು. ಯಾಕಂದರೆ 100 ಜನರಲ್ಲಿ 10 ಜನ ಸೀನಿಯರ್ ಸಿಟಿಜನ್ ಹತ್ಬೋದು, ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಸೀನಿಯರ್ ಸಿಟಿಜನ್ಗೆ ಅವ್ರಿಗೆ ಫ್ರೀ ಮಾಡಿ, ಇವ್ರಿಗೆ ಆ ಥರ ಫ್ರೀ ಕೊಡಬೇಕು ಮಹಿಳೆಯರಿಗೆ. ಅಂದರೆ ನಾನು ಮಹಿಳೆಯಾಗಿ ಹೇಳ್ತಿದ್ದೀನಿ, ಫ್ರೀ ಕೊಟ್ಟು ತುಂಬ ಜನಕ್ಕೆ ಅನುಕೂಲ ಆಗಿದೆ, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ನಷ್ಟ ಲಾಭದ ಬಗ್ಗೆ ಮಾತಾಡಿದಾಗ ಒಂದು 20% ಕೊಟ್ಟರೆ, ಯಾಕಂದರೆ ಸಾರಿಗೆ ಮೊದಲಿಗೆ ನನ್ನ ಉದ್ದೇಶಪೂರ್ವಕವಾಗಿ ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ಸಂಸ್ಥೆ ಉತ್ತಮ ಸ್ಥಾನದಲ್ಲಿತ್ತು. ಕಂಪೇರಿವ್ ನಾವು ಆಂಧ್ರ ಪ್ರದೇಶಕ್ಕೆ ಮಾಡಿಕೊಂಡ್ರು ಒಳ್ಳೆ ಇದರಲ್ಲಿ ಲಾಭದಲ್ಲಿತ್ತು. ಈಗ ಈ ಥರ ಆಗ್ತಿದ್ರೆ ನಷ್ಟಕ್ಕೆ ಹೋಗುತ್ತೆ ಅಂದರೆ ಅದಕ್ಕೆ ಕಾರಣವೂ ನಾವೇ. ಯಾಕೆ ಅಂತಂದರೆ ನಾವೇ ಸೇಲ್ ಆಗ್ತಾಯಿದ್ದೀವಿ. ಅವಾಗ ನಾವು ಯಾರಿಗೆ ಬಗ್ಗೆ ಹೇಳಬೇಕು? ಇವಾಗ ಯಾರೋ ದೊಡ್ಡವರು ಮೋಸ ಮಾಡಿದ್ರು ಅಂತ ಹೇಳ್ತಾರೆ ಎಲ್ಲರೂ, ಹೌದಲ್ಲ? ಎಷ್ಟೋ ಡ್ರೈವರ್ಗಳಿಗೆ ಕಂಡಕ್ಟರ್ಗಳಿಗೆ ಬಸ್ ಮೇಂಟೆನೆನ್ಸ್ ಆಗಲಿ, ಅವ್ರಿಗೆ ಹರಿಯರ್ಸ್ ಆಗಲಿ ಎಷ್ಟೋ ಇರುತ್ತೆ, ಅವರಿಗೆ ಬರಬೇಕಾಗಿರೋ ಅವೆಲ್ಲ ಕೊಡೋಕ್ಕೆ ಆಗ್ತಾಯಿಲ್ಲ. ಆಮೇಲೆ ಹೊಸ ಬಸ್ಸುಗಳನ್ನ ಬಿಡ್ತಿದ್ದಾರೆ. ಇದಕ್ಕೆಲ್ಲ ತುಂಬ ದುಡ್ಡು ವ್ಯಯ ಇರೋದ್ರಿಂದ ಟ್ಯಾಕ್ಸು ನಮ್ಮ ಮೇಲೆ ಹಾಕ್ತಾರೆ ಅನ್ನೋದಕ್ಕಿಂತ ಇವಾಗ ಹಾಕ್ತಾರೆ ಅಂದರೆ ಇನ್ನು ಬೆಂಗಳೂರಲ್ಲಿ ನಾವು ವಾಸ ಮಾಡಬೇಕಂದ್ರೆ ನಿಂತ್ಕೊಂಡ್ರೂ ಟ್ಯಾಕ್ಸೆ, ಮನೆ ಕಟ್ಟಿದ್ರೂ ಟ್ಯಾಕ್ಸೆ, ನೀರು ಗಾಳಿ ಎಲ್ಲದಕ್ಕೂ ಟ್ಯಾಕ್ಸ್ ಇದೆ ಇಲ್ಲಿ. ಈಗ ನೋಡೋದಾದ್ರೆ ಮಹಿಳೆಯರಿಗೆ ಬಸ್ ಫ್ರೀ ಬಿಟ್ಟರು, ಪುರುಷರಿಗೆ 15% ಜಾಸ್ತಿ ಆಗಿದೆ ಟಿಕೆಟ್ ದರ. ಹೌದು, ಈಗ ಒಂದು ಕಡೆಯಿಂದ ಕೊಟ್ಟು ಒಂದು ಕಡೆಯಿಂದ ತಗೊಳ್ತಿದ್ದಾರೆ ಅಂತ. ಹೌದು, ಅದ್ರ ಬದಲಿಗೆ ಇವ್ರು ಮಾಡಬೇಕು. ಇನ್ನೂ ಇದು ಪೂರ್ತಿಯಾಗಿ ತೀರ್ಮಾನ ಆಗಿಲ್ಲ. ಇವಾಗ 15% ಅಂತ ಈಗ ತಗೊಳ್ತಿದ್ದಾರೆ, ಆದರೆ ಇದು ಹಾಗೆ ನಡೀತಿದೆ. ಇನ್ನೂ ಒಂದು 2-3 ತಿಂಗಳವರೆಗೂ ಇದು ಚರ್ಚೆ ನಡೀತಿರುತ್ತೆ. ಟಿಕೆಟಲ್ಲಿ ಈಗ 15% ತಗೊಳ್ತಿದ್ದಾರೆ. ನಾನು ಹೇಳೋದೇನೆಂದರೆ, ಇದನ್ನ ಸೀನಿಯರ್ ಸಿಟಿಜನ್ಗೆ ಇವಾಗ 20% ಮೊದಲಿಗಿತ್ತು ಸೀನಿಯರ್, ಅವ್ರಿಗೆ ಫ್ರೀ ಮಾಡಿಬಿಟ್ಟು. ಯಾಕಂದರೆ ಸೀನಿಯರ್ ಸಿಟಿಜನ್ ಡಿಪೆಂಡೆಂಟ್ ಆಗಿದ್ದಾರೆ ಈಗ ಎಲ್ಲದಕ್ಕೂ ಸಮಸ್ಯೆಗಳಿಗೆ. ಅವ್ರಿಗೆ ಫ್ರೀ ಬಿಟ್ಟು ಮಹಿಳೆಯರಿಗೆ 20% ಕೊಡಿ. ಮಹಿಳೆಯರ ಬಗ್ಗೆ ನಾನೇ ಹೇಳ್ತಿರೋದೇನು ಅಂತಂದರೆ, ಈಗ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿರೋ ಮಹಿಳೆ ಇವತ್ತು ಮಾರ್ಕೆಟು ಹೂ ತರಬೇಕು, ಅವ್ರಿಗೆ ಇವತ್ತು ಒಂದು 2 ಕಾಸು ಮಿಕ್ತಾ ಇದೆ ಹೇಳ್ಬೇಕು ಅಂತಂದರೆ. ಅವ್ರೇನು ಶ್ರೀಮಂತರಾಗ್ತಿಲ್ಲ, ಆದರೆ ಹೋಗಿ ಬರೋದಕ್ಕೆ ಒಂದು 100 ರೂಪಾಯಿ ಆಗೋ ಕಡೆ ಅವ್ರಿಗೆ ಅದೇ 100 ರೂಪಾಯಿ ಅವ್ರ ಮನೆ ಖರ್ಚಿಗೆ ಆಗ್ತದೆ. ಹೌದು, ಇದಿನ್ನೂ 3 ತಿಂಗಳವರೆಗೂ ಇದೆ. ಇದು ರೈತ ಯಾವಾಗ ವ್ಯವಸಾಯ ಮಾಡಲ್ವೋ ಬೆಲೆ ಏರಿಕೆ ಇವತ್ತಲ್ಲ, ಇನ್ನು ಯಾವ ಪಕ್ಷ ಬಂದರೂ ಬೆಲೆ ಏರ್ತಾನೆ. ಯಾಕೆ ಅಂತಂದರೆ ಯಾವಾಗಲೂ ಇವಾಗ ನಾವು ಇವತ್ತೇ ನೋಡಿ ಹಬ್ಬಕ್ಕೆ ಅವರೆಕಾಯಿ ತೊಗೋಬೇಕು, ಏನು 50-60 ಇರೋದು ಇವತ್ತು 100 ರೂಪಾಯಿಗೆ 1 ಪೈಸಾ ಕಮ್ಮಿ ಇಲ್ಲ. ರೈತ ಎಲ್ಲಿ ಬೆಳೀತಿದ್ದಾನೆ? ಎಲ್ಲ ಆರಾಮಾಗಿ ಬಂದು ಏನೋ ಕೆಲಸ ಮಾಡಿಕೊಂಡ್ರೆ ನಮಗೆ ಜೀವನ ನಡೆಯುತ್ತೆ. ರೇಟ್ 5 ರೂಪಾಯಿ ಜಾಸ್ತಿ ರೈತರಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ನೋಡೋದಾದ್ರೆ ರೈತರಿಗೆ ಹಣ ತಲುಪಿಲ್ಲ, ಇನ್ನು ತಲುಪಿಲ್ಲ ಒಪ್ತೀನಿ, ಸಬ್ಸಿಡಿ ಸಿಗಲಿಲ್ಲ, ತಲುಪಿಲ್ಲ. ಇದಕ್ಕೆ ಯಾಕೆ ಜಾಸ್ತಿ ಮಾಡೋವರೆಗೂ ಸ್ವಲ್ಪ ನಾವು ಕಾಯಬೇಕಾಗುತ್ತೆ. ಯಾಕಂತಂದರೆ ರೈತರಿಗೆ ಇವಾಗ ಡೈರಿಯಲ್ಲಿ ಬೂಸ ಎಲ್ಲ ಹಾಗೆ ಅವರಿಗೆ ಸಬ್ಸಿಡಿಯಲ್ಲಿ ಕೊಡ್ತಿದ್ದಾರೆ. ಅವ್ರು ಹೋಗಿ ತಂದ್ಕೊಳ್ಳಲ್ದಿರ ಡೈರಿಯಿಂದನೇ ಕೊಡ್ತಾರೆ. ಎಲ್ಲದೂ ನಡೆಯೋದು, ನಾವು ಕಾಯಬೇಕಾಗಿದೆ. ನಾವು ಸರ್ಕಾರ ಬಂದು ತಂದಿದ ತಕ್ಷಣ ಎಲ್ಲ ನಮ್ಗೆ ಇವಾಗಲೇ ಬಂದಿದೆ ಅನ್ನೋದಕ್ಕಿಲ್ಲ. ಈ ಒಂದು ಬಡ್ಜೆಟ್ ಆಗಲಿ ಬ್ಯಾಲೆನ್ಸಿಂಗ್ ಮಾಡಬೇಕಾದ್ರೆ ಸಮಯ ಹಿಡಿಯುತ್ತೆ. ಇದಕ್ಕೆಲ್ಲ ಬಜೆಟಲ್ಲಿ ಮುಂದೆ ಏನಾಗ್ತದೆ ಅಂತೇಳಿ ಬಜೆಟ್ ಮಾಡ್ತಾರೆ, ಆದರೆ ಈ ಹಿಂದೆ ಸಬ್ಸಿಡಿ ಕೊಡಬೇಕಾದದ್ದು ಆಲ್ಮೋಸ್ಟ್ 2 ವರ್ಷದಿಂದ ಸಿಕ್ತಿಲ್ಲ ರೈತರಿಗೆ. ಹೌದು, ಸಿಕ್ಕಿಲ್ಲ ಅಂತಂದರೆ ರೈತ ಇವಾಗ ಏನು ಬೆಳೆದ್ರು ಅದಕ್ಕೆ ಬೆಲೆ ಸಿಗ್ತಾ ಇಲ್ಲ. ಆ್ಯಕ್ಚುಲಿ ಕರೆಕ್ಟಾಗಿ ಅಲ್ಲಿ ಆತನಿಗೆ ಬೆಲೆ ಸಿಗ್ತಿಲ್ಲ, ಈ ಕಡೆ ಬೆಲೆ ಕೊಂಡ್ಕೊಳ್ಳೋರಿಗೆ ಏರ್ತಾ ಇದೆ. ಆದ್ದರಿಂದ ರೈತರ ಸಂತೆ ಡೈರೆಕ್ಟಾಗಿ ಮಾರ್ಕೆಟು ಎಲ್ಲ ಮಾಡಿದ್ರು. ಏನೇ ಮಾಡಿದ್ರು ನಿಜ ಹೇಳಬೇಕಂದ್ರೆ ರೈತನಿಗೆ ಬೇಕಾಗಿರೋ ಸವಲತ್ತು ಯಾವಾಗ ಇವರು ಸಬ್ಸಿಡಿಯಾಗಿ ಕೊಟ್ಟುಬಿಟ್ರೆ, ಫ್ರೀಯಾಗಿ ಕೊಟ್ಟರೆ
ದೇಶ ಉದ್ಧಾರ ಆಗ್ಬೋದು. ಯಾಕಂದರೆ ನಾವು ಬೆಳಗ್ಗೆ ಇದ್ದರೆ ಮಾಡಬೇಕಾಗಿರೋದು 5 ಕೈನೂ ಬಾಯಿಗೆ ಹೋಗಬೇಕಾಗಿದೆ, ಅದೇ ಫಸ್ಟ್ ಆಗೋದು. ಆದ್ದರಿಂದ ರೈತನಿಗೆ ಫ್ರೀ ಮಾಡಿ, ರೈತನೇ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಹೌದು ಬೆನ್ನೆಲುಬೆ, ಆದರೆ ಅದು ಸುಮ್ಮನೆ ಮಾತಲ್ಲಿ ಹೇಳೋವಾಗ ಇವರೇ ಅದಲ್ಲ ಮಾತು. ಅವ್ರಿಗೆ ಏನು ಬೇಕೋ ವ್ಯವಸಾಯ ಮಾಡೋದಕ್ಕೆ ಅವ್ರಿಗೆ ಕೊಟ್ಟು ರೈತರಿಗೆ ಸರ್ಕಾರ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳ್ತೀವಿ. ರೈತರಿಗೆ ಜಾಸ್ತಿ ಇವಾಗ ಇನ್ನೂ ಬೆಳೀತಾ ಬೆಳೀತಾ ಬೆಲೆ ಏರುತ್ತೆ. ಯಾಕೆ ಇರುತ್ತೆ ಅಂದರೆ ರೈತ ವ್ಯವಸಾಯ ಮಾಡೋಕ್ಕೆ ಇವಾಗ ತುಂಬ ಸಮಸ್ಯೆಯಲ್ಲಿದ್ದಾನೆ. ಆತನಿಗೆ ಬೇಕಾಗಿರೋ ಸವಲತ್ತು ಸಿಗ್ತಿಲ್ಲ, ಬೆಲೆ ಸಿಗ್ತಿಲ್ಲ. ಅಂದರೆ ಇನ್ನೊಂದು ಏನಾಗಿದೆ, ಈಗ ಮನುಷ್ಯ ಯಾರೂ ಕಷ್ಟಪಡೋದಕ್ಕೆ ಹೋಗ್ತಾ ಇಲ್ಲ. ಬೇರೆಯವ್ರನ್ನ ನಾವು ದೋಷಿಸೋ ಬದಲು ಇವಾಗ ನಾನೇ ಆಗಲಿ ಬಸ್ಸಿಗೆ ಹೋದರೆ ಹೋಗಬಲ್ಲೆ, 20 ರೂಪಾಯಿ ಟಿಕೆಟ್ ಅಂದ್ಕೊಳ್ಳೋಣ. ಇವಾಗ ಏನು ಅಂದ್ಕೊಳ್ತಾರೆ, ಒಂದು ಕ್ಯಾಬ್ ಬುಕ್ ಮಾಡಿಕೊಂಡು 100 ಆಗಲಿ 200 ಆಗಲಿ ಅಂತ ಅಂದ್ಕೊಳ್ತಾರೆ. ಯಾಕೆ ಇದು ನಾವು ಮನುಷ್ಯನಾಗಿ ಮೊದಲು ಹೆಂಗೆ ಅದು ಸ್ವಲ್ಪ ನೆನಪಿಗೆ ಇಟ್ಕೊಂಡು ಬದುಕೋದ್ರಿಂದ ದೇಶ ಉದ್ಧಾರ ಆಗುತ್ತೆ. ಸುಮ್ಮನೆ ಇವತ್ತು ನಾನು ಲ್ಯಾವಿಶಾಗಿ ಬದುಕೋಣ ಅಂದರೆ ಇದು ಸಾಧ್ಯ ಇಲ್ಲ. ಮುಂದಕ್ಕೆ ಸಮಸ್ಯೆ ಬರೀ ದುಡ್ಡು ಬೆಲೆ ಅಲ್ಲ, ಆರೋಗ್ಯದ ಸಮಸ್ಯೆ ಅಂತ ಜಾಸ್ತಿ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು? ರಿಷಿಕೇಶ್ ಅಂತ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದು ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು. ಓಕೆ ಎಲ್ಲರಿಗೂ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ ಸರ್, ಎಲ್ಲರಿಗೂ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ. ಬಟ್ ಆದರೆ ಆ ಯೋಜನೆನ ನಾವು ಪ್ರೋಸೆಸ್ ಮಾಡಬೇಕಂದ್ರೆ ಒಂದು 4-5 ತಿಂಗಳು ಆಗುತ್ತೆ. ಒಬ್ಬ ರೈತಾಗೆ ಕಾಸು ಬರಬೇಕಂದ್ರೆ ಏನೋ ಒಂದು ಸ್ಕೀಮಲ್ಲಿ ಆ ರೈತ ಕಾಸು ಬರಬೇಕಂದ್ರೆ ಒಂದು 4-5 ತಿಂಗಳು ಆಗೇ ಆಗುತ್ತೆ. ಆ ಥರ ಹೊಡಿದ್ದಾರೆ. ಗ್ಯಾಸ್ ರೇಟ್ ನೋಡಿ, 6 ತಿಂಗಳಾಯ್ತು ಗಾಡಿ ಇಸ್ಕೊಂಡು 81 ರೂಪಾಯಿ ಇದ್ದಿದ್ದು ಇವಾಗ 88 ರೂಪಾಯಿ. ಅಂದರೆ ಮೀಟ್ರ್ ಹಾಕ್ರಿ ಬರೀ 30 ರೂಪಾಯಿನೇ ತೋರಿಸ್ತದೆ. ಇನ್ನು ಇವಾಗ ನಾವೆಲ್ಲಿ ಹೋಗೋಣ, ಯಾರಿಗಂತ ಹೋಗಿ ಕೇಳೋಣ? ಹಂಗಂತ ಏನಿಲ್ಲ ಸರ್, ಬಸ್ಸಲ್ಲಿ ಹೋಗ್ತಾನೆ ಇದ್ದಾರೆ. ಕಾಸು ಇರೋರು ಆಟೋಲ್ಲಿ ಹೋಗ್ತಾರೆ, ಕಾಸು ಇಲ್ದಿರೋರು ಬಸ್ಸಲ್ಲಿ ಹೋಗ್ತಾರೆ. ಆಯ್ತಾ, ಅದನ್ನ ನಾವೇನು ಹೇಳೋಕ್ಕಾಗಲ್ಲ. ಇದ್ರೆ ಫ್ರೀ ಮಾಡಿದ್ದು, ಯಾಕಂದ್ರೆ ನಮ್ಮನೆ ಹೆಂಗಸರು ಬಸ್ಸಲ್ಲಿ ಹೋಗ್ತಾರೆ, ಇಲ್ಲ ಅನ್ನಲ್ಲ. ಫ್ರೀ ಮಾಡಿದ್ದು ಏನೋ ಲೇಡೀಸ್ಗೆ ಒಳ್ಳೇದೆ. ಅಂದರೆ ಇದರ ರೇಟ್ಗಳೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾಯ್ತು. ಬಸ್ ಫ್ರೀ ಮಾಡಿದ್ರು, ಜೆಂಟ್ಸ್ಗೆ ನೋಡಿದ್ರೆ 15% ಜಾಸ್ತಿ ಮಾಡಿದ್ರು. ಹಾಂ ಹೌದು ಸರ್. ಈಗ ಹಾಲಿನ ರೇಟ್ 5 ರೂಪಾಯಿ ಜಾಸ್ತಿ ಮಾಡಿದ್ರು ಸರ್. ಹಾಲಿನ ರೇಟು 5 ರೂಪಾಯಿ ಜಾಸ್ತಿ ಮಾರೋ, ಒಂದು 90 ರೇಟು ಹಾಲಿನ ರೇಟು ಒಂದೇ ಆಗಿಬಿಟ್ಟಿದೆ. ಹಾಲು ಕುಡಿಯೋದು ಬದಲು ಹಾಲು ಕುಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಮಕ್ಕಳೆಲ್ಲ ಇವಾಗ ಕಾಲೇಜ್ ಮಕ್ಕಳೆಲ್ಲ ಎದ್ದೊಳ್ಬಿಟ್ಟವ್ರೆ ಬಾರಿಗೆ. ಅದಕ್ಕೇನಂತೀರಾ? ಇವಾಗ ನೋಡ್ರಿ, ಗಾಂಜಾ, ಭೀಮುಖ, ಕೊಕೈನು ಎಲ್ಲ ಇಲ್ಲೇ ಓಡಾಡ್ತೈತೆ. ಯಾರು ಹಿಡಿತಾ ಇಲ್ಲ. ನಾವೇನು ಮಾಡೋಣ? ಇಲ್ಲೇ ಬಂದು ಸರ್ ಎಲ್ಲಿ ಸಿಗೋದಂತ ಕೇಳ್ತಾವ್ರೆ. ನಾವೇ ಪೊಲೀಸ್ಗೆ ಹಿಡ್ಕೊಡಿದ್ದೀರಿ ಇಲ್ಲಿ. ಅದಕ್ಕೆಲ್ಲ ಏನು ಮಾಡೋಣ ಹೇಳಿ ನೋಡೋಣ. ಈಗ ಬೆಲೆ ಏರಿಕೆ ಅಂದರೆ ಒಂದು ಕಡೆ ಸಂಕ್ರಾಂತಿ, ಒಂದು ಕಡೆ ಬೆಲೆ ಏರಿಕೆ. ಸಂಕ್ರಾಂತಿಗೆ ಬೆಲೆ ಏರಿಕೆ. ಇವಾಗ ಇವತ್ತು ಭೋಗಿ ಅಲ್ವಾ, ಸುತ್ತಮುತ್ತ ನೋಡಿ ಜನ ಹೆಂಗಿದ್ದಾರೆ ಅಂತ, ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಕ್ಯಾಮ್ರಾನ ಹಂಗೆ ತಿರುಗಿಸಿ ನೋಡಿದ್ರೆ ಜನ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಅದೇ ಕೊರೋನಾಗ ಬಿಫೋರು ಸಂಕ್ರಾಂತಿನ ಹೆಂಗೆ ಮಾಡ್ತಾಯಿರೋ ನಮ್ಮ ಬೆಂಗಳೂರಲ್ಲಿ ಅಂತ ಅವಾಗ ನಿಮ್ಗೆ ಗೊತ್ತಾಗಿರುತ್ತೆ. ನೀವು 90s ಕಿಡ್ಸ್ ಆಗಿರ್ಬೋದು, ಗೊತ್ತಾಗಿರುತ್ತೆ. ಇವಾಗ ಹೆಂಗೈತೆ ಬೆಲೆ, ಹಂಗೈತೆ. ಅದಕ್ಕೆ ಒಂದು ಕಬ್ಬು ಇಸ್ಕೊಳ್ಳೋಕೆ ಹೋಗ್ರಿ, ಒಂದು ಕಬ್ಬು 2 ಕಬ್ಬು 200 ರೂಪಾಯಿ ಅಂತಾರೆ. ಎಲ್ಲಿಂದ ಮಾಡೋಣ? ಹಾಂ. ಸೊ ಅದಕ್ಕೆ ಬೇರೆ ಕಂಟ್ರಿಲೆಲ್ಲ ಮೆಡಿಕಲ್ಲು, ಹಾಸ್ಪಿಟಲ್ಲು, ಟ್ಯಾಬ್ಲೆಟ್ಸ್ ಎಲ್ಲ ಫ್ರೀಯಾಗಿ ಕೊಡ್ತಾವ್ರೆ. ಇಲ್ಲಿ GST ತೊಗೊಂಡು ಕೊಡ್ತಾವ್ರೆ. ಇದಕ್ಕೇನಂತೀರಾ? ನಾವೇನು ಹೇಳೋಣ ಸರ್, ಅವ್ರೇನು ಚಿಕ್ಕ ಮಕ್ಕಳ? ನಾವೇ ಅವ್ರ ಮುಂದಿನ ಚಿಕ್ಕವರು ಹೇಳೋಕೋದ್ರೆ. ಪ್ರಜೆ ಆಗಿ ಒಂದು ಓಟ್ ಹಾಕಿ ನಾನು ಹೇಳ್ಕೊಳ್ಳೋದು ಏನು ಗೊತ್ತಾ ಸರ್, ನೀಟಾಗಿ ಒಂದು ಸರ್ಕಾರನ ಮಾಡಿರಿ. ಕರಪ್ಷನ್ನೇ ಇರೋ ಸರ್ಕಾರನ ಮಾಡಿರಿ ಸರ್. ಈ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಕರೆಕ್ಟಾಗಿ ಕೊಡ್ತಾ ಇರೋ ಅವ್ರೇನಿಗೆ ಲಂಚ ಇಸ್ಕೋತಾರೆ, ಕರಪ್ಷನ್ ಮಾಡ್ತಾರೆ ಅಲ್ವಾ? ಅವ್ರಿಗೆ ಕರೆಕ್ಟಾಗಿಲ್ಲ, ಅದಕ್ಕೆ ಅವ್ರು ಕರಪ್ಷನ್ ಮಾಡ್ತಾರೆ. ನೋಡ್ರಿ, 6 ತಿಂಗಳಿಂದ ಸ್ಯಾಲ್ರಿ ಇಲ್ಲ. ಡೀಸೆಲ್ ಹಾಕ್ಸೋಕ್ಕೆ ಅವ್ರು ಡೀಸೆಲ್ ಇಲ್ಲ, ಒದ್ದಾಡ್ತವ್ರೆ. ಅದಕ್ಕೆ ಸರ್ಕಾರನೇ ಹೇಳಬೇಕು. ನಾನೇನು ಹೇಳೋಕ್ಕಾಗತ್ತೆ? ಹಾಂ ಅಲ್ವಾ? ನಾನು ಸರ್ಕಾರ ಅಲ್ಲ, ನಾನು ಕಾಮನ್ ಮ್ಯಾನ್. ನಾನು ಅಷ್ಟೇ, ನಾನೇನು ಹೇಳೋಕ್ಕಾಗಲ್ಲ. ಸಿದ್ದರಾಮಯ್ಯ ಅವರು ಏನು ಹೇಳಬೇಕು. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ದಾಸ ಅಂತ. ಸರ್, ಈಗ ರಾಜ್ಯದಲ್ಲಿ ಬೆಲೆ ಏರಿಕೆ ಪರ್ವ ಸ್ಟಾರ್ಟ್ ಆಗಿದೆ, ಏನು ಹೇಳ್ತೀವಿ? ಬೆಲೆ ಪರ್ವ ಇವಾಗಲ್ಲ ಸರ್, ಬೆಲೆವರೆಗೆ ಸರಿಯಾಗಿ ಸುಮಾರು ವರ್ಷದಿಂದ ಇದೆ. ಯಾವಾಗ ಪೆಟ್ರೋಲ್ ಲೀಟರ್ಗಳು ಜಾಸ್ತಿ ಆಗ್ತಾ ಬಂತು ಆವತ್ತಿಂದ ಎಲ್ಲ ಬೆಲೆ ಏನೋ ಆಗ್ತಾಯಿದೆ. ಇನ್ನು ಕೆಲವರಿಗೆ ಹೆಂಗಾದ್ರೆ ಮಾರ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾರೆ. ಅವ್ರು ಇಷ್ಟ ಬಂದಂಗೆ ರೇಟಿಗೆ ಮಾರ್ಕೊತಾ ಇದ್ದಾರೆ. ಬೆಲೆ ಏರಿಕೆ ಆಗಿದೆ. ಹಾಲಿನ ದರ ಒಂದೇ ಅಲ್ಲ ಸರ್. ಹಾಲಿನ ದರ ರೇಟ್ ಜಾಸ್ತಿ ಆಗಬೇಕಾದ್ರೆ ಕಾರಣ ಬೇರೆ ಬೇರೆ ಇದೆ. ಹಾಲಿನ ದರ ಅಂತ ಹೇಳಿದ್ರೆ ಈಗ ಬೇಕಾಗಿದ್ದ ಫುಡ್ಡು ಅದು ಇದೆಲ್ಲ ರೇಟ್ ಜಾಸ್ತಿ ಆಗಿದೆ. ಆಮೇಲೆ ಅವ್ರು ನಮಗೆ ಜಾಸ್ತಿ ಬೇಕಂತ ನಿನ್ನೆ ಮೊನ್ನೆ ಪೇಪರಲ್ಲಿ ಇದೆ, ಕೇಳ್ತಾ ಇದ್ದಾರೆ. ಅವರು 1.5 ವರ್ಷದಿಂದ ಸಬ್ಸಿಡಿ ಸಿಕ್ಕಲಿಲ್ಲ ಅಂತ ನನಗೆ ಗೊತ್ತಿಲ್ಲ. ಅದು ಕೊಟ್ಟಿದ್ದಾರೆ ಇಲ್ಲೋ ಅಂತ ನೀವು ಹೇಳೋದೇ ಕೇಳೋದು. ಮಹಿಳೆಯರಿಗೆ ಬಸ್ ಫ್ರೀ ಬಿಟ್ಟು ಒಳ್ಳೆಯದಲ್ಲ. 15% ಜಾಸ್ತಿ ಮಾಡಿದ್ರು. ಪುರುಷರು ಅಂದರೆ ಮನೆಯಲ್ಲಿ ಹೆಂಗಸರು ಇರ್ತಾರಲ್ಲ, ಇವ್ರು ಕೊಡದೇ ಇದ್ರೆ ಪುರುಷರೇ ತಾನೇ ಹೆಂಗಸರು ಕೊಡಬೇಕಾಗಿದ್ದು ದುಡ್ಡು. ಗಂಡಸರಿಗೆ ಲಾಭ ಆಯ್ತಲ್ಲ ಅವಾಗ. 15 ಆಯಿತು, 100 ರೂಪಾಯಿ ಇದೆ. ಇವಾಗ ಎಷ್ಟು ವರ್ಷ ಆಯಿತು ಬಸ್ ರೇಟ್ ಜಾಸ್ತಿ ಮಾಡಿ? 10 ವರ್ಷ ಎಷ್ಟೋ ಹೇಳ್ತಾರೆ ಅವರು. ಅಷ್ಟು ವರ್ಷದಿಂದ ನಾವು ರೇಟ್ ಜಾಸ್ತಿ ಮಾಡಲಿಲ್ಲ ಅಂತ. ಆವಾಗಿಂದ ಉಳಿದ ಯಾವುದು ರೇಟ್ಗಳು ಜಾಸ್ತಿ ಆಗಿಲ್ವಾ?
ಎಂಪ್ಲಾಯೀಸ್ ವೇತನ ಜಾಸ್ತಿ ಆಗಿಲ್ವಾ? ಖರ್ಚುಗಳೆಲ್ಲ ಇಲ್ವಾ? ಖರ್ಚುಗಳು ಎಕ್ಸ್ಟ್ರಾ ಆಗಿದೆಯಲ್ಲ. ವೇತನ ಬೆಲೆ ಏರಿಕೆ ಜಾಸ್ತಿ ಆಗೋದೇ ಬೇರೆ ಸರ್. ಅದ್ರ ಪಾಡಿಗೆ ಅದು ಬಿಟ್ಕೊಂಡು ರೇಟ್ ಮಾಡ್ತಾರೆ ನೋಡಿ, ಎಷ್ಟು ಕಾರು ಮಾರ್ಕೊಳ್ಳಿ ಅಂದ್ಬಿಡ್ತಾರೆ. ಅದು ಬೆಲೆ ಏರಿಕೆ. ಇವತ್ತು ಮಾರೋಡ್ ಅಂಗಡಿಗೆ ಹೋಗಿ 50 ರೂಪಾಯಿದಿದ್ರೆ 75-100 ರೂಪಾಯಿ ಮಾರ್ತಾ ಇದ್ದಾರೆ. ಅದು ಇದು ಬ್ಲ್ಯಾಕ್ ಮಾರ್ಕೆಟ್ರಿಗೆ ಏನು ಮಾಡಲಿಲ್ಲ. ಅಲ್ಲ, ನಮ್ಮ ತೊಂದರೆ ಎಲ್ಲ ಹೇಳಿದ್ದು ಅದನ್ನು ಫಸ್ಟ್ ಕಡಿಮೆ ಮಾಡಿದ್ರೆ ಇದು ಕಡಿಮೆ ಆಗುತ್ತೆ ಆಟೋಮೆಟಿಕ್ಕಾಗಿ. ಮೂಲ ಎಲ್ಲಿದೆ ಮೂಲನೇ ಸರಿ ಮಾಡ್ಕೊಬೇಕು. ಇವ್ರು ಮೂಲನ ಬಿಟ್ಕೊಂಡ್ಬಿಟ್ಟು ಇವತ್ತು ಬಂದರೆ ಹಾಲಿನ ರೇಟ್ ಜಾಸ್ತಿ ಆಯಿತು, ಬಸ್ಸಿ ರೇಟ್ ಜಾಸ್ತಿ ಆಯಿತು ಅಂತೀರ. ಈಗ ಗಾರ್ಮೆಂಟ್ಸಿಗೆಲ್ಲ ಹೋಗ್ತಾ ಬರ್ತಾ ಇದ್ದಾರೆ. ಅವ್ರಿಗೆ ಏನು ಸಂಬಳ ಬರ್ತದೆ? ಅವ್ರಿಗೆ ಬದುಕುವಷ್ಟು ದುಡ್ಡು ಇದೆಯಾ? ಇವತ್ತು ಸಂಬಳ ಕಡಿಮೆ ಇದೆ ಅಂಥವ್ರಿಗೆ ಸ್ವಲ್ಪ ಅನುಕೂಲ ಅಲ್ವ ಇದು ಬಸ್ಸು ಕೊಟ್ಟರೆ. ಆ ಲಾಭ ಇವರಿಗೂ ಸಿಕ್ಕತ್ತಲ್ಲ, ಗಂಡಸರಿಗೂ ಸಿಗುತ್ತಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.